ಪ್ರೀತಿ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಈ ದಿನದ ವಿಡಿಯೋ ತರಗತಿಗೆ ಸ್ವಾಗತವನ್ನು ಕೋರ್ತಾ ತರಗತಿಯನ್ನ ಆರಂಭಿಸೋಣ. ನಾವು ಕಳೆದ ತರಗತಿಯಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಭೂಗೋಳ ವಿಜ್ಞಾನ ವಿಭಾಗ ಏನಿದೆ, ಸೊ ಅದರಲ್ಲಿ 2ನೇ ಅಧ್ಯಾಯವಾಗಿರ್ತಕ್ಕಂತಹ ಶಿಲಾಗೋಳ ಎಂಬ ಅಧ್ಯಾಯದಲ್ಲಿ ಈಗಾಗಲೇ ಶಿಲಾಗೋಳದ ಅರ್ಥ ಮತ್ತು ಶಿಲಾಗೋಳದ ಪ್ರಾಮುಖ್ಯತೆಯ ಬಗ್ಗೆ, ಸೊ ಹಾಗೆ ಶಿಲಾಗೋಳದ ವಿವಿಧ ಪದರುಗಳು, ಏನ್ ಪದರಗಳಿದಾವೆ, ಯಾವ್ಯಾವ, ಭೂಚಿಪ್ಪು, ಎರಡನೇದಾಗಿ ಮ್ಯಾಂಟಲ್, ಕೊನೆಯದಾಗಿ ಕೇಂದ್ರಗೋಳ ಅಂತ ಕರಿತೀವಿ. ಸೊ ಈ 3 ಪದರಗಳ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ತಿಳ್ಕೊಳ್ಳುವ ಪ್ರಯತ್ನವನ್ನ ನಾವು ಕಳೆದ ವಿಡಿಯೋದಲ್ಲಿ ಮಾಡಿದ್ವಿ. ಸೊ ಈ ತರಗತಿಯಲ್ಲಿ ನಾವು ಮುಂದುವರಿದ ಭಾಗ ಶಿಲೆಗಳು. ಮೊನ್ನೆ ಕ್ಲಾಸ್ ಅಲ್ಲಿ ನಾನು ಈಗಾಗಲೇ ಪರಿಚಯ ಮಾಡಿದ್ದೇನೆ. ಏನಂತಂದ್ರೆ ಶಿಲೆಗಳು, ರಾಕ್ಸ್ ಅಂತೇಳಿ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಶಿಲೆಗಳು ಅಂದ್ರೆ ಏನು? ಶಿಲಾಗೋಳದಲ್ಲಿ ನಾವು ಪ್ರಮುಖವಾಗಿರ್ತಕ್ಕಂಥದ್ದು ಶಿಲೆಗಳ ಬಗ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ತುಂಬಾನೇ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾದ್ರೆ ಈ ಶಿಲೆಗಳು ಅಂತಂದ್ರೆ ನಾವು ಅದ್ರ ಬಗ್ಗೆ ಹೆಚ್ಚಿನ, ನಾವೆಲ್ಲ ನೋಡಿದೀವಿ, ಕಲ್ಲನ್ನ ನೋಡಿದೀವಲ್ಲ, ಗಟ್ಟಿ ಇರ್ತಕ್ಕಂಥ ವಸ್ತು, ಹೌದಲ್ಲ, ಇದನ್ನೆಲ್ಲ ನೋಡಿದೀವಿ. ಸೊ ಇಲ್ಲಿ ನಾವು ಶಿಲೆಗಳ ಬಗ್ಗೆ ಅದನ್ನು ಏನ್ ತಿಳ್ಕೊಳ್ಬೇಕು, ಏನಿದೆ ಅದರಲ್ಲಿ ಅನ್ನೋದನ್ನ ನೋಡ್ತಾ ಹೋದ್ರೆ, ಶಿಲೆಗಳು ವಿವಿಧ ಬಗೆಯ ಖನಿಜಗಳೇನಿದಾವೆ, ಸೊ ಆ ಖನಿಜಗಳ ಸಂಯುಕ್ತ ವಸ್ತುಗಳು. ಶಿಲೆಗಳು ವಿವಿಧ ರೀತಿಯ ಖನಿಜಗಳ ಸಂಯುಕ್ತ ವಸ್ತುಗಳು ಎಂಬುದಾಗಿ ಹೇಳ್ಬೋದು. ಅಂದ್ರೆ ಇವು ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಶಿಲಾಗೋಳದಲ್ಲಿ ಘನ ರೂಪದಲ್ಲಿ ಇರ್ತಕ್ಕಂಥದ್ದು, ಘನ ರೂಪದ ಅಜೈವಿಕ ವಸ್ತುಗಳು. ಘನ ರೂಪದ ಅಜೈವಿಕ, ಜೈವಿಕ ಅಜೈವಿಕದ ಬಗ್ಗೆ ನಿಮಗೆ ಗೊತ್ತಿದೆ ಮಕ್ಕಳೇ. ಜೈವಿಕ ಅಂದ್ರೆ ಜೀವ ಇರತಕ್ಕಂತಹ ವಸ್ತುಗಳು, ಅಜೈವಿಕ ಅಂದ್ರೆ ಜೀವ ಇರದೆ ನಿರ್ಜೀವ ವಸ್ತುಗಳು ಅಂತ ಕರಿತೀವಿ. ಸೊ ಆ ವಸ್ತುಗಳು, ಸೊ ಘನ ರೂಪದಲ್ಲಿ ಇರ್ತಕ್ಕಂತಹ ಒಂದು ಅಜೈವಿಕ ವಸ್ತು ಯಾವ್ದಪ್ಪ ಅಂತ ಹೇಳಿದ್ರೆ ಶಿಲೆಗಳು. ಇದರಿಂದ ಶಿಲೆಗಳು ಈ ಖನಿಜದ ಮಿಶ್ರಣವೆಂದು ಸಹಾಯಗಳನ್ನ ಕರೀತವೆ. ಶಿಲೆಗಳು ವಿವಿಧ ರೀತಿಯ ನೈಸರ್ಗಿಕ ಪ್ರಕ್ರಿಯೆಗಳಿಂದ ನಿರ್ಮಾಣ ಆಗ್ತಕ್ಕಂಥವು. ಸೊ ಈ ನಿರ್ಮಾಣ ಆಗೋದ್ರಿಂದ, ವಿವಿಧ ರೀತಿಯ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಶಿಲೆಗಳು, ಈ ಶಿಲೆಗಳು ಅಂತ ಏನ್ ಕರಿತೀವಿ, ಸೊ ಇವು ನಿರ್ಮಾಣ ಆಗೋದ್ರಿಂದ ಇವುಗಳನ್ನ ಪ್ರಮುಖವಾಗಿರ್ತಕ್ಕಂತಹ 3 ವಿಧಗಳನ್ನಾಗಿ ವಿಂಗಡಿಸಿದ್ದೇವೆ. ಶಿಲೆಗಳನ್ನ 3 ವಿಧಗಳಾಗಿ ವಿಂಗಡಣೆ ಮಾಡಿದ್ದೇವೆ. ಸೊ ಮೊದಲನೇದು ಯಾವ್ದಪ್ಪ ಅಂತ ಹೇಳಿದ್ರೆ ಅಗ್ನಿಶಿಲೆಗಳು. ಇಲ್ಲಿ ಶಿಲೆಗಳ ವಿಧಗಳು ಯಾವಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಅಗ್ನಿಶಿಲೆಗಳು, ಎರಡನೇದು ಕಣಶಿಲೆಗಳು, ಮೂರನೇದು ರೂಪಾಂತರ ಶಿಲೆಗಳು. ಸೊ ಹೀಗೆ 3 ವಿಧವಾಗಿರ್ತಕ್ಕಂತಹ ಪ್ರಾಕೃತಿಕವಾಗಿ ಮತ್ತೆ ಇನ್ನಿತರ ಅನೇಕ ಕಾರಣಗಳಿಂದ ಇವೆ ನಿರ್ಮಾಣ ಆಗುವುದರಿಂದ, ಸೊ ಶಿಲೆಗಳ ವಿಧಗಳನ್ನ ಪ್ರಮುಖವಾಗಿ 3 ಭಾಗಗಳನ್ನಾಗಿ ವಿಭಾಗ ಮಾಡಿದ್ದೇವೆ. ಸೊ ಅರ್ಥ ಇದೀರಾ? ಮೊದಲನೇದು ಅಗ್ನಿಶಿಲೆಗಳು, ಕಣಶಿಲೆಗಳು ಮತ್ತು ರೂಪಾಂತರ ಶಿಲೆಗಳು ಎಂಬುದಾಗಿ ನಾವು ಕರೀತೇವೆ. ಇಷ್ಟ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಶಿಲೆಗಳ ವಿಧಗಳು. ಈಗ ನಾವು ಒಂದೊಂದೇ ವಿಧಗಳನ್ನ ಸಂಕ್ಷಿಪ್ತವಾಗಿರ್ತಕ್ಕಂತಹ ತಿಳಿಯುವ ನಿಟ್ಟಿನಲ್ಲಿ ಹೋಗ್ತಾ ಹೋದ್ರೆ, ಮೊದಲನೇದು ಯಾವ್ದಪ್ಪ ಅಂತ ಹೇಳಿದ್ರೆ ಅಗ್ನಿಶಿಲೆಗಳು. ಅಗ್ನಿ ಹೆಸರಲ್ಲಿದೆ, ಮೊದಲ ಅಗ್ನಿಶಿಲೆಗಳು. ಅಗ್ನಿ ಅಂದ್ರೆ ಗೊತ್ತಾ ನಿಮ್ಗೆ? ಬೆಂಕಿ ಅಂತ ಏನ್ ಕರಿತೀವಲ್ಲ, ಎಸ್, ಇದೊಂದು ಸಂಸ್ಕೃತ ಪದ ಅಗ್ನಿ, ರೈಟ್. ಇದನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರಪ್ಪ ಅಂದ್ರೆ ಇಗ್ನಿಯಸ್ ರಾಕ್ಸ್ ಅಂತ ಹೇಳಿ ಕರೀತಾರೆ. ಇಗ್ನಿಯಸ್ ರಾಕ್ಸ್ ಅಂದ್ರೆ ಅಗ್ನಿ ಶಿಲೆಗಳು. ಇಗ್ನಿಯಸ್ ಅಂದ್ರೆ ಏನು ಅಂದ್ರೆ ಬೆಂಕಿ ಅಂತ ಅರ್ಥ. ಸೊ ಹಾಗಾಗಿ ಈ ಬೆಂಕಿ ಬದಲಾಗಿ ನಾವು ಸಂಸ್ಕೃತ ಭಾಷೆಯಲ್ಲಿ ಅಂದ್ರೆ ಲ್ಯಾಟಿನ್ ಭಾಷೆಯಲ್ಲಿ ಇಗ್ನಿಸ್ ಅಂತ ಹೇಳಿದ್ರೆ, ಇಗ್ನಿಸ್ ಅಥವಾ ಸಂಸ್ಕೃತ ಭಾಷೆಯಲ್ಲಿ ನಾವು ಏನಂತ ಕರಿತೀವಿ, ಅಗ್ನಿ ಅಂತ ಕರಿತೀವಿ. ಸೊ ಹಾಗಾಗಿ ಬೆಂಕಿ ಶಿಲೆಗಳು ಅನ್ನೋದಕ್ಕಿಂತ ಅಗ್ನಿಶಿಲೆಗಳು ಇರ್ತಕ್ಕಂಥದ್ದು ಸಮರ್ಪಕವಾಗಿರ್ತಕ್ಕಂತಹ ಪದ ಈ ಬಳಕೆಗೆ ಸಂಬಂಧಪಟ್ಟಂತೆ ಅಂತ ಹೇಳಿ ನಾವು ಅಗ್ನಿಶಿಲೆಗಳು ಎಂಬುದಾಗಿ ಇದನ್ನ ಕರೆಯುತ್ತೇವೆ. ಸೊ ಸಂಸ್ಕೃತ ಭಾಷೆಯ ಅಗ್ನಿಯಿಂದ ಬಂದಿರತಕ್ಕಂಥದ್ದು ಅಗ್ನಿ ಶಿಲೆಗಳು. ಎಸ್,
ಅಗ್ನಿಶಿಲೆಗಳು ಭೂಮಿಯ ಅಂತರಾಳದಿಂದ ಏನ್ ಬರುತ್ತೆ? ನಾವೀಗಾಗಲೇ ತಿಳ್ಕೊಂಡಿದ್ವಿ. ಏನು? ಶಿಲಾಪಾಕ ಅಥವಾ ಲಾವಾರಸ, ಮ್ಯಾಗ್ಮಾ ಅಂತ ಏನ್ ಕರಿತೀವಿ. ಸೊ ಇದು ಭೂಮಿಯ ಅಂತರಾಳದಲ್ಲಿ ಇರುತ್ತೆ. ಸೊ ಈ ಅಂತರಾಳದಲ್ಲಿ ಇರ್ತಕ್ಕಂತಹ ಆ ಒಂದು ಶಿಲಾಪಾಕ ಏನ್ ನಾವು ಕೆಲವೊಂದು ರಂಧ್ರಗಳಾಗಿರ್ತಾವ. ಭೂ ಅಂತರಾಳದಿಂದ ಭೂ ಮೇಲ್ಭಾಗಕ್ಕೆ ಕೆಲವೊಂದು ರಂಧ್ರಗಳೇನಿರ್ತವೆ, ಆ ರಂಧ್ರಗಳಿಂದ ಅಲ್ಲಿರ್ತಕ್ಕಂಥ ಒತ್ತಡದ ಪ್ರಭಾವದಿಂದ ಲಾವಾರಸ ಏನಾಗುತ್ತೆ, ಅದು ಆಚೆ ಬರುತ್ತೆ. ಶಿಲಾಪಾಕ ಏನಿರುತ್ತೆ ಅದು ಉಕ್ಕುತ್ತೆ, ಆಚೆ ಬರುತ್ತೆ. ಸೊ ಆಚೆ ಬಂದಾಗ ಅದು ಏನು ಪಾಕ, ಶಿಲಾಪಾಕ ನಿಮ್ಗೆ ಗೊತ್ತಿದೆ ಹೇಗೆ ಗಟ್ಟಿ ಇರ್ತದೆ, ನೀರಿನಾಗಿ ತೆಳುವಿರೋದಿಲ್ಲ. ಸೊ ನಾವೇನು ಪಾಕ, ಬೆಲ್ಲದ ಪಾಕ ಮತ್ತೆ ಸಕ್ಕರೆ ಪಾಕವನ್ನು ಮಾಡಿರ್ತೀವಿ ನೋಡಿ. ನಿಮ್ಗೆ ಅದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ, ಮತ್ತೆ ಅದನ್ನೇ ತಲೆಯಲ್ಲಿ ಇಟ್ಕೊಳ್ಬೇಡ್ರಿ. ಸೊ ಆ ಪಾಕ ಏನಿದೆ, ಸೊ ಭೂಮಿಯ ಅಂತರಾಳದಿಂದ ಹೊರಗೆ ಬಂದ್ಬಿಟ್ಟು ಅದು ವಾತಾವರಣದ ಇತರೆ ಒಂದು ಸನ್ನಿವೇಶಗಳಿಗೆ ಹೊಂದಿಕೊಂಡು ಘನ ರೂಪದಲ್ಲಿ ಬರುತ್ತೆ. ಅಂದ್ರೆ ಘನೀಭವಿಸುತ್ತೆ ಅಂತ ಏನ್ ಕರಿತೀವಲ್ಲ. ಸೊ ಹಾಗೆ ಘನ ರೂಪಕ್ಕೆ ಅಂದ್ರೆ ತಂಪಾಗಿ ವಾತಾವರಣದ ಹೊರಗೆ ಬಂದಾಗ, ಒಳಗಿದ್ದಾಗ ಅದು ಒತ್ತಡದಿಂದ ಅತ್ಯಂತ ಶಾಖಮಯ ಉಷ್ಣತೆಯಿಂದ ಕೂಡಿರ್ತಕ್ಕಂಥದ್ದು. ಸೊ ಯಾವಾಗ ಅದು ವಾತಾವರಣಕ್ಕೆ ಬರುತ್ತೆ, ಹೊರಗೆ ಬರುತ್ತೆ, ಭೂಮಿಯಿಂದ ಹೊರಗೆ ಬರುತ್ತೆ, ಸೊ ಆ ಸಂದರ್ಭದಲ್ಲಿ ಅದು ವಾತಾವರಣದ ಅನೇಕ ಅನಿಲಗಳೊಂದಿಗೆ ವರ್ತಿಸಿಬಿಟ್ಟು ಘನ ರೂಪಕ್ಕೆ ಬರುತ್ತೆ. ಸೊ ಹೀಗೆ ಘನ ರೂಪಕ್ಕೆ ಬಂದ ನಂತರ ಇದನ್ನೇ ನಾವು ಶಿಲೆಗಳು, ಅಗ್ನಿಶಿಲೆಗಳು ಅಂತ ಕರಿತೀವಿ. ಅಂದ್ರೆ ಮೊದಲು ನಿರ್ಮಾಣ ಆಗ್ತಕ್ಕಂತಹ ಶಿಲೆಗಳು ಅಗ್ನಿಶಿಲೆಗಳು. ಅಗ್ನಿಶಿಲೆಗಳು ಮೊಟ್ಟ ಮೊದಲು ನಿರ್ಮಾಣ ಆಗೋದ್ರಿಂದ ಅಂದ್ರೆ ಪ್ರಾಥಮಿಕ ಶಿಲೆಗಳು ಅಂತ ನೀವನ್ನ ಕರಿತೀವಿ. ಅಗ್ನಿಶಿಲೆಗಳನ್ನ ಪ್ರಾಥಮಿಕ ಶಿಲೆಗಳು ಎಂಬುದಾಗಿಯೂ ಸಹ ಕರೀತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಇದು ಮೊಟ್ಟ ಮೊದಲು ನಿರ್ಮಾಣ ಆಗ್ತಕ್ಕಂತಹ ಶಿಲೆಗಳು. ಸೊ ತದನಂತರ ಈ ಕಣಶಿಲೆ ಮತ್ತು ರೂಪಾಂತರ ಶಿಲೆ ಆ ಅಗ್ನಿಶಿಲೆಗಳಿಂದ ಉತ್ಪತ್ತಿ ಆಗ್ತಕ್ಕಂಥದ್ದು. ಗೊತ್ತಾಗತ್ತಲ್ಲ? ಸೊ ಹೀಗೆ ನಾವು ಅಗ್ನಿಶಿಲೆಗಳ ಉಗಮ ಅನ್ನೋದು ಆಗುತ್ತೆ. ಇನ್ನು ನಾವು ಅಗ್ನಿಶಿಲೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ 2 ವಿಧಗಳನ್ನ ಮತ್ತೆ ಅಧ್ಯಯನವನ್ನ ಮಾಡ್ತೇವೆ. ಯಾವುವು ಅಂತ ಹೇಳಿದ್ರೆ, ಒಂದು ಅಂತಃಸರಣ ಶಿಲೆಗಳು, ಇನ್ನೊಂದು ಬಹಿಸ್ಸರಣ ಶಿಲೆಗಳು. ಅಂತಃಸರಣ ಶಿಲೆಗಳು ಮತ್ತು ಬಹಿಸ್ಸರಣ ಶಿಲೆಗಳು ಅಂತ ಕರೀತೀವಿ. ಅಂದ್ರೆ ಅಂತಃಸರಣ ಶಿಲೆಗಳು, ನಿಮ್ಮ ಪುಸ್ತಕದಲ್ಲಿ ಒಂದು ಚಾರ್ಟ್ ಇದೆ, ಆ ಚಾರ್ಟ್ ಅನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅಗ್ನಿಶಿಲೆಗಳಲ್ಲಿ 2 ಭಾಗ ಮಾಡಿದೀವಿ. ಒಂದು ಅಂತಃಸರಣ ಶಿಲೆಗಳು, ಇನ್ನೊಂದು ಬಹಿಸ್ಸರಣ ಶಿಲೆಗಳು. ಅರ್ಥ ಆಗುತ್ತಲ್ಲ? ರೈಟ್. ಈ ಅಂತಃಸರಣ ಶಿಲೆಗಳಲ್ಲಿ ನಾವು ಅಂತರಾಗ್ನಿ ಶಿಲೆಗಳು ಅಂತ ಕರಿತೀವಿ, ಅಥವಾ ಡೈಕ್ ಶಿಲೆಗಳು ಅಂತೇಳಿ ಹೇಳ್ತೀವಿ. ಅಂತರಾಗ್ನಿ ಶಿಲೆಗಳು ಅಂತ ಹೇಳಿದ್ರೆ ಏನ್ ಶಿಲಾಪಾಕ, ಮೊದಲನೇದಾಗಿ ನಾವು ಬರೋಣ ಅಂತಃಸರಣ ಶಿಲೆಗಳು. ಅಂತಃಸರಣ ಶಿಲೆಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ, ಅಂತಃಸರಣ ಶಿಲೆಗಳಿಂದವೆ ಈ ಶಿಲಾಪಾಕ ಅಥವಾ ಮ್ಯಾಗ್ಮಾ ಅಂತ ಏನ್ ಕರಿತೀವಲ್ಲ. ಸೊ ಈ ಮ್ಯಾಗ್ಮಾ ಎಂಬತಕ್ಕಂಥದ್ದು ಒಳಗಿಂದ ಭೂಮಿಯ ಅಂತರಾಳದಿಂದ ಬರುವ ಸಂದರ್ಭದಲ್ಲಿ ಭೂಮಿ ಮೇಲ್ಮೈಭಾಗಕ್ಕೆ ಬರುವುದಕ್ಕಿಂತ ಮುಂಚೆ ಏನು ಅನೇಕ ರಂಧ್ರಗಳಿರ್ತಾವ, ಇನ್ನು ಅನೇಕ ರೀತಿಯ ರಂಧ್ರಗಳು ಒಳಗಿರ್ತಕ್ಕಂಥವು. ಸೊ ಆ ಬರುವ ಸಂದರ್ಭದಲ್ಲಿ ಒಳಗೆ ಅವು ತಂಪಾಗಿ ಕೆಲವೊಂದು ರಂಧ್ರಗಳ ಮೂಲಕ ಹೋಗ್ಬಿಟ್ಟು ಮೊದಲೇ ಅದರಲ್ಲಿ ತಂಪಾಗಿ ಅಂದ್ರೆ ಘನ ರೂಪಕ್ಕೆ ಬಂದಿರತಕ್ಕಂತಹ ಶಿಲೆಗಳು, ಅಂದ್ರೆ ಅಲ್ಲೇ ಇರ್ತಕ್ಕಂಥವು. ಸೊ ಅದು ಭೂಮಿಯ ಮೇಲ್ಭಾಗದಲ್ಲಿ ಬರೋದಿಲ್ಲ. ಸೊ ಆ ಒಳಗೆ ಕೆಲವೊಂದು ರಂಧ್ರಗಳಲ್ಲಿ ಸೇರ್ಕೊಂಡ್ಬಿಟ್ಟು ಅಲ್ಲಿ ತಂಪಾಗಿ ಘನೀಭವಿಸಿರ್ತಕ್ಕಂತಹ ಶಿಲೆಗಳನ್ನ ಅಂತಃಸರಣ ಶಿಲೆಗಳು ಎಂಬುದಾಗಿ ಕರೀತೇವೆ. ರೈಟ್. ಈ ಶಿಲೆಗಳು ಹೇಗಿರ್ತಾವಪ್ಪ ಅಂತ ಹೇಳಿದ್ರೆ, ಇವು ದಪ್ಪ ಹರಳುಗಳಿಂದ ಕೂಡಿರ್ತಕ್ಕಂಥವು, ದಪ್ಪದಾಗಿರ್ತಕ್ಕಂತಹ ಹರಳುಗಳಿಂದ ಕೂಡಿರ್ತಕ್ಕಂಥವು, ಮತ್ತು ಇವು ಭೂಮಿಯ ಒಳಭಾಗದಲ್ಲಿ ಹೆಚ್ಚು ಆಳದಲ್ಲಿ ಇರ್ತಕ್ಕಂಥ, ಒಳಗಿರ್ತಕ್ಕಂಥವು, ಹೆಚ್ಚು ಆಳದಲ್ಲಿ ಕಂಡು ಬರ್ತಕ್ಕಂಥವು. ಪ್ರಮುಖವಾಗಿ ನಾವು ಏನ್ ಹೇಳ್ತೀವಿ, ನಮ್ಮ ಮನೆಗಳೆಲ್ಲ ನೋಡ್ತೀವಿ, ಗ್ರಾನೈಟ್ಸ್ ಅಂತೇಳಿ ಬಳಸ್ತೀವಲ್ಲ ಮನೆ ಕಟ್ಟುವಾಗ. ಸೊ ನಾವು ಮನೆಗೆ
ಟೈಲ್ಸ್ ಗ್ರಾನೈಟ್ಸ್ ಅಂತ ಹೇಳ್ತೀವಲ್ಲ, ಎಸ್ ಆ ಗ್ರಾನೈಟ್ ಶಿಲೆ ಅಂತ ಏನ್ ಕರಿತೀವಲ್ಲ, ಸೊ ಇದು ಅಗ್ನಿ ಶಿಲೆಗಳಿಂದ ಉಂಟಾಗಿರ್ತಕ್ಕಂಥದ್ದು. ಅದು ಭೂಮಿಯ ಅಂತರಾಳದಲ್ಲಿ ಘನರೂಪಕ್ಕೆ ಬಂದು ಇರ್ತಕ್ಕಂತಹ ಶಿಲೆ. ಡಯೋರೈಟ್ ಅಂತಕ್ಕಂಥದ್ದು, ಹಾಗೇನೆ ಗ್ಯಾಬ್ರೋ ಇರ್ತಕ್ಕಂಥವು ಇತ್ಯಾದಿ ಶಿಲೆಗಳ ವಿಧಗಳನ್ನ ನಾವು ಅಂತಃಸರಣ ಶಿಲೆಗಳಲ್ಲಿ ಕಾಣಬಹುದು. ಅರ್ಥ ಆಗತ್ತಲ್ಲ? ಸೊ ಅಂತಃಸರಣ ಶಿಲೆ ಅಂತ ಹೇಳಿದ್ರೆ ಭೂಮಿಯ ಅಂತರಾಳದಲ್ಲಿಯೇ ಮ್ಯಾಗ್ಮಾ ಬರುವ ಸಂದರ್ಭದಲ್ಲಿ ಸೊ ಅಲ್ಲೇ ಕೆಲವೊಂದು ಘನೀಭವಿಸಿರ್ತಕ್ಕಂತಹ ಶಿಲೆಗಳನ್ನ ನಾವು ಅಂತಃಸರಣ ಶಿಲೆಗಳು ಅಂತ ಕರಿತೀವಿ. ನಿಮ್ಗೆ ಗೊತ್ತಿರ್ಬೋದು, ಅಂತಃಸರಣ ಶಿಲೆಗಳನ್ನ ನಾವು ಗ್ರಾನೈಟ್ ಆಗಿ ಬಳಕೆ ಮಾಡ್ಕೊಳ್ತೀವಲ್ಲ, ಸೊ ಅದನ್ನೇ ನಾವು ಅಂತಃಸರಣ ಶಿಲೆಗಳು. ಅದಕ್ಕೊಂದು ಎಕ್ಸಾಂಪಲ್ ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಇನ್ನ ಎರಡನೇದು ಬಹಿಸ್ಸರಣ ಶಿಲೆಗಳು. ಅಂತಃಸರಣ ಶಿಲೆಗಳಾಯ್ತು, ಇನ್ನೊಂದು ಬಹಿಸ್ಸರಣ ಶಿಲೆಗಳು. ಎಸ್, ಇದು ಏನ್ ಶಿಲಾಫಾಕ ಏನಿದೆ ಅಥವಾ ಮ್ಯಾಗ್ಮಾ ಅಂತ ಏನ್ ಕರಿತೀವಿ, ಈ ಮ್ಯಾಗ್ಮಾ ಇರ್ತಕ್ಕಂಥದ್ದು ಭೂಮಿಯ ಮೇಲ್ಮೈಗೆ ಬಂದ ನಂತರ ತಂಪಾಗಿ ಘನರೂಪಕ್ಕೆ ಬರ್ತಕ್ಕಂಥದ್ದು. ಅದನ್ನ ನಾವು ಘನರೂಪಕ್ಕೆ ಬಂದಾಗ ಉತ್ಪತ್ತಿ ಆಗ್ತಕ್ಕಂತಹ ಶಿಲೆಗಳನ್ನ ನಾವು ಬಹಿಸ್ಸರಣ ಶಿಲೆಗಳು ಎಂಬುದಾಗಿ ಕರೆಯುತ್ತೇವೆ. ಈ ಶಿಲೆಗಳು ಸಾಮಾನ್ಯವಾಗಿ ಸಣ್ಣ ಹರಳುಗಳಿಂದ ಕೂಡಿರ್ತಕ್ಕಂಥವು. ಇವು ಗಾಜಿನಂತೆ ನಯವಾಗಿರ್ತವೆ. ಗಾಜಿನಂತೆ ನಯವಾಗಿರ್ತವೆ. ಏಕೆಂದ್ರೆ ಯಾಕಪ್ಪ ಅಂತಂದ್ರೆ ಏನ್ ಲಾವಾರಸ ಏನಿದೆ ಇದು ಭೂಮಿಯ ಮೇಲೆ ಬಹುಬೇಗ ತಂಪಾಗುತ್ತೆ. ಯಾಕೆಂತಂದ್ರೆ ವಾತಾವರಣದಲ್ಲಿ ಅನೇಕ ರೀತಿಯ ಅನಿಲಗಳಿರ್ತವೆ, ಆಮ್ಲಜನಕ ಇರುತ್ತೆ, ಇವೆಲ್ಲ ಇರ್ತಾವಲ್ಲ. ಸೊ ಹಾಗಾಗಿ ಅನಿಲಗಳ ಸಹಾಯದಿಂದ ಬಹುಬೇಗ ತಂಪಾಗಿ ಘನೀಭವಿಸಿ ಶಿಲೆಗಳಾಗಿ ಮಾರ್ಪಾಡಾಗುತ್ತೆ. ಸೊ ಎಕ್ಸಾಂಪಲ್ ಈ ಬಸಾಲ್ಟ್ ಶಿಲೆ ಎಂಬತಕ್ಕಂಥದ್ದನ್ನ ಹೇಳ್ತೀವಿ. ಸೊ ಅದನ್ನೇ ಆಂಡೆಸೈಟ್ ಎಂಬತಕ್ಕಂತಹ ಶಿಲೆಯನ್ನ ಎಕ್ಸಾಂಪಲ್ ಆಗಿ ಕೊಡ್ತಾರೆ. ಸೊ ಅರ್ಥ ಆಯ್ತಲ್ಲ? ಇವು ಅಂತಃಸರಣ ಮತ್ತು ಬಹಿಸ್ಸರಣ ಶಿಲೆಗಳಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇಷ್ಟು ನಾವು ಅಗ್ನಿಶಿಲೆಯ ಬಗ್ಗೆ ತಿಳ್ಕೊಂಡ್ವಿ. ಅಗ್ನಿಶಿಲೆಗೆ ಒಂದು ಹೆಸರಿದೆ, ಏನ್ ಹೇಳಿ ಮಕ್ಕಳೇ? ಏನ್ ಹೇಳಿ? ಎಸ್, ಅಗ್ನಿಶಿಲೆಗಳನ್ನ ಪ್ರಾಥಮಿಕ ಶಿಲೆಗಳು ಎಂಬುದಾಗಿ ಕರೆಯುತ್ತೇವೆ. ಯಾಕಪ್ಪ ಅಂತ ಹೇಳಿದ್ರೆ ಅಗ್ನಿಶಿಲೆಗಳು ಮೊದಲು ಉಗಮ ಆಗ್ತಕ್ಕಂಥವು. ಯಾಕೆ ಅಂತ ಹೇಳಿದ್ರೆ ಭೂಮಿಯ ಅಂತರಾಳದಲ್ಲಿರ್ತಕ್ಕಂತಹ ಶಿಲಾಭಾಗವು ಭೂ ಮೇಲ್ಮೈಲೆ ಬಂದ ನಂತರ ಅದು ತಂಪಾಗಿ ಘನರೂಪಕ್ಕೆ ಬಂದು ಶಿಲೆಗಳಾಗಿ ಮಾರ್ಪಾಡಾಗುತ್ತೆ. ಸೊ ಹಾಗಾಗಿ ಇವನ್ನ ಪ್ರಾಥಮಿಕ ಶಿಲೆಗಳು ಎಂಬುದಾಗಿ ಕರೆಯುತ್ತೇವೆ. ಯಾಕೆ ಅಂತ ಹೇಳಿದ್ರೆ ಈ ಕಣಶಿಲೆಗಳು ಮತ್ತು ರೂಪಾಂತರ ಶಿಲೆಗಳು ಇದರ ಸಹಾಯದಿಂದ ಉತ್ಪತ್ತಿ ಆಗ್ತಕ್ಕಂಥವು. ಸೊ ಹಾಗಾಗಿನೇ ಅಗ್ನಿಶಿಲೆಗಳನ್ನ ಪ್ರಾಥಮಿಕ ಶಿಲೆಗಳು ಎಂದು ಕರೆಯುತ್ತೇವೆ. ರೈಟ್, ಇದರ್ಥ ಆಯ್ತಲ್ಲ ಅಗ್ನಿಶಿಲೆಗಳು ಅಂದ್ರೆ ಏನು ಅಂತ. ರೈಟ್, ಇನ್ನ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಇದೆ. ಇದು ಹೇಗೆ ಅಗ್ನಿಶಿಲೆಗಳು ಹೇಗೆ ಕ್ರಿಯೇಟ್ ಆಗ್ತವೆ ಅನ್ನೋದಕ್ಕೆ ಒಂದು ಸಣ್ಣದಾಗಿರ್ತಕ್ಕಂತಹ ವಿಡಿಯೋ ಕ್ಲಿಪ್ ಇದೆ. ಸೊ ಮಕ್ಕಳೇ ಅದನ್ನ ನೋಡ್ಕೊಂಡು ಬರ್ರಿ. ನಂತರದಲ್ಲಿ ನಾವು ಮತ್ತೊಂದು ವಿಧದ ಬಗ್ಗೆ ತಿಳ್ಕೊಳ್ಳೋಣ, ಅದು ಕಣಶಿಲೆಗಳ ಬಗ್ಗೆ ತಿಳ್ಕೊಳ್ಳೋಣ. Igneous rocks, their types and formation. The Earth's crust is made up of different types of rocks. The rocks which make up the maximum volume of the Earth's crust are called igneous rocks. The word igneous has been derived from the Latin word ignis, which means fire. These rocks are associated with volcanic eruptions. Let's study more about igneous rocks and how they are formed. The liquid rock matter that we see coming out from volcanoes is called magma. It is a hot liquid made of melted minerals. When this magma reaches the Earth's surface, it is known as lava.
The cooling and the solidification of lava at the Earth's surface result in the formation of extrusive igneous rocks, which are also known as volcanic rocks. Due to rapid cooling, their crystals are fine-grained. However, some of the magma can't come out and settles inside the surface. The magma cools slowly beneath the Earth's surface as it is completely surrounded by the soil and rock present there. The cooling and the solidification of magma at a depth within the Earth's crust result in the formation of rocks having large crystals, known as intrusive igneous rocks. So, we have learned that igneous rocks are of two types: extrusive igneous rocks and intrusive igneous rocks. It is interesting to know that igneous rocks were the first to be formed and are also known as primary rocks. Pumice and obsidian are extrusive igneous rocks. Pumice is used in making lightweight concrete, and obsidian is used in ornaments. Granite and diorite are intrusive igneous rocks. Both are used as building material. To summarize, igneous rocks are of two types: extrusive igneous rocks and intrusive igneous rocks. The cooling and the solidification of lava at the Earth's surface result in the formation of extrusive igneous rocks. They are also known as volcanic rocks. The cooling and the solidification of magma at a depth within the Earth's crust result in the formation of intrusive igneous rocks. ತಿಳ್ಕೊಂಡು ಬಂದ್ರಲ್ಲ, ವಿಡಿಯೋ ನೋಡ್ಕೊಂಡು ಬಂದ್ರಿ, ಅರ್ಥ ಆಯ್ತು ಅನ್ಕೊಂಡಿದೀನಿ. ಏನ್ ಅರ್ಥ ಆಯ್ತು ನಮ್ಗೆ? ಅಂತಃಸರಣ ಶಿಲೆಗಳು ಮತ್ತು ಬಹಿಸ್ಸರಣ ಶಿಲೆಗಳು ಹೇಗುಂಟಾದವು ಅನ್ನೋದನ್ನ ಈ ವಿಡಿಯೋದ ಮೂಲಕ ನೀವು ತಿಳ್ಕೊಂಡ್ರಿ. ರೈಟ್. ಇನ್ನ ಎರಡನೇ ವಿಧ ಕಣ ಶಿಲೆಗಳು. ಏನಿದು ಕಣ ಶಿಲೆಗಳು ಅಂದ್ರೆ? ಎಸ್, ಇದನ್ನ ಇಂಗ್ಲಿಷ್ ಅಲ್ಲಿ ಸೆಡಿಮೆಂಟರಿ ಅಂತೇಳಿ ಕರೀತಾರೆ. ಸೆಡಿಮೆಂಟರಿ ಅಥವಾ ಈ ಸೆಡಿಮೆಂಟರಿ ಎಂಬತಕ್ಕಂತಹ ಒಂದು ಪದ ಲ್ಯಾಟಿನ್ ಭಾಷೆಯ ಸೆಡಿಮೆಂಟಮ್ ಎಂಬತಕ್ಕಂತಹ ಪದದಿಂದ ಉತ್ಪತ್ತಿ ಆಗಿರ್ತಕ್ಕಂತಹ ಒಂದು ಪದ ಯಾವಪ್ಪ ಅಂತ ಹೇಳಿದ್ರೆ ಸೆಡಿಮೆಂಟರಿ ಎಂಬ ಪದ ಲ್ಯಾಟಿನ್ ಭಾಷೆಯ ಸೆಡಿಮೆಂಟಮ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಅಂದ್ರೆ ನಾವೇನಂತ ಕರಿತೀವಿ ಅಂದ್ರೆ ಈ ತಳ ಸೇರುವಿಕೆ, ತಳ ಅಂತ ಏನ್ ಕರಿತೀವಲ್ಲ, ಸೊ ತಳ ಸೇರುವಿಕೆ ಎಂಬ ಅರ್ಥವನ್ನ ಇದು ಕೊಡುತ್ತೆ. ಕಣಶಿಲೆ ಹೇಗಾಗುತ್ತೆ ಮಕ್ಕಳೇ? ಎಸ್, ಪ್ರಕೃತಿಯ ಒಂದು ಕಾರಣದಿಂದ, ಪ್ರಕೃತಿಯಲ್ಲಿರ್ತಕ್ಕಂತಹ ನೀರು, ಗಾಳಿ ಮತ್ತು ಹಿಮನದಿ ಅಂತ ಏನ್ ಕರಿತೀವಿ, ಇವುಗಳ ಕರ್ತೃಗಳಿಂದ ನಿರ್ಮಾಣ ಆಗ್ತಕ್ಕಂಥವು ಕಣಶಿಲೆಗಳು. ಈ ಕರ್ತೃಗಳೇನಿದಾವೆ, ಈ ನೀರಾಗಿರ್ಬೋದು, ಗಾಳಿ ಆಗಿರ್ಬೋದು, ಮತ್ತೆ ಹಿಮನದಿಗಳೇನಾಗಿದ್ದಾವೆ, ಸೊ ಇವು ಈ ಅಗ್ನಿಶಿಲೆಗಳೇನಿದ್ದಾವೆ, ಅಗ್ನಿಶಿಲೆಗಳನ್ನ ಒಡೆದು ಚೂರು ಚೂರಾಗಿ ಏನ್ ಮಾಡ್ತವೆ, ಚೂರು ಚೂರಾಗಿ ಹೊಡೆದು ಅವುಗಳನ್ನ ಸವಸ್ತವ. ಸವಸೋದು ಅಂತ ಕರಿತೀವಿ, ಗೊತ್ತಾಗುತ್ತಲ್ಲ. ಆ ಸವಸುವ ಒಂದು ವಿಧಾನ ಏನಿದೆ, ಸೊ ಈ ಒಡೆದು ಶಿಲಾಚೂರುಗಳು ಸಾಗಿಸಲ್ಪಡ್ತವೆ. ಅಲ್ಲೇ ಇರೋದಿಲ್ಲ, ಅವು ಸಾಗಿಸಲ್ಪಡ್ತಕ್ಕಂಥವು. ಈ ಸಾಗಿಸಲ್ಪಟ್ಟು ಕೆಲವು ಸ್ಥಳಗಳಲ್ಲಿ ಸಂಚಯನಗೊಳ್ತವೆ. ಸಂಚಯನ ಒಂದ್ ಕಡೆ ಸೇರ್ಕೊಳ್ತವೆ. ಇವು
ಪದರ ರೂಪ ಅಂತ ಏನ್ ಕರಿತೀವಲ್ಲ, ಪದರ ರೂಪದಲ್ಲಿ ಕಂಡು ಬರ್ತಕ್ಕಂಥ ರಚನೆ ಆಗಿರೋದ್ರಿಂದ ಇವುಗಳನ್ನ ಕಣಶಿಲೆ ಅಂತೇಳಿ ಕರಿತೀವಿ. ಒಡೆದು ಚೂರ್ ಚೂರಾಗಿ ಈ ಮರಳು ಶಿಲೆ ಅಂತ ಏನ್ ಕರಿತೀವಿ, ಚೂರ್ ಚೂರಾಗಿ ಒಂದೆಡೆ ಸೇರ್ಕೊಂಡಿರ್ತಕ್ಕಂಥವನ್ನ ನಾವೇನಂತ ಕರಿತೀವಿ, ಕಣಶಿಲೆಗಳು ಎಂಬುದಾಗಿ ಕರಿತೇವೆ. ರೈಟ್. ಇವು ಅಗ್ನಿಶಿಲೆಗಳ ನಂತರದಲ್ಲಿ ಉತ್ಪತ್ತಿ ಆಗಿರೋದ್ರಿಂದ ಇವುಗಳನ್ನ ದ್ವಿತೀಯ ಶಿಲೆಗಳು ಅಂತ ಕರಿತೀವಿ. ಅಗ್ನಿಶಿಲೆಗಳನ್ನ ಪ್ರಾಥಮಿಕ ಶಿಲೆಗಳು ಅಂತ ಕರೆದ್ರೆ, ಕಣಶಿಲೆಗಳನ್ನ ದ್ವಿತೀಯ ಶಿಲೆಗಳು ಎಂದು ಸಹ ನಾವು ಕರೆಯುತ್ತೇವೆ. ಸಾಮಾನ್ಯವಾಗಿ ಇವು ಎಲ್ಲೆಲ್ಲಿ ಕಂಡು ಬರ್ತವೆ ಅಂದ್ರೆ, ಏನು ಸಾಗರ, ಸಮುದ್ರ ಮತ್ತೆ ನದಿಗಳೇನಿದಾವಲ್ಲ, ಹರಿತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಜಲರಾಶಿಗಳಲ್ಲಿ ಸಂಚಯಿತಗೊಂಡು ನಿರ್ಮಾಣ ಆಗ್ತಕ್ಕಂತಹ ಶಿಲೆಗಳು. ಸೊ ಏನು ಜಲರಾಶಿಗಳಿಂದ ನಿರ್ಮಾಣ ಆಗ್ತಕ್ಕಂತಹ ಶಿಲೆಗಳಾಗಿರೋದ್ರಿಂದ ಇವಕ್ಕೆ ಮತ್ತೊಂದು ಹೆಸರಿನಲ್ಲೂ ಕರೀತಾರೆ, ಜಲಶಿಲೆಗಳು ಅಂತಾನು ಕರೀತಾರೆ. ನಿಮ್ಗೆ ಗೊತ್ತಿರ್ಬೋದು, ಆ ನೀರು ಎಲ್ಲಿ ಹರಿಯಿತು ಅಲ್ಲಿ ಕಣಗಳು ಹೆಚ್ಚಾಗಿ ಕಾಣ್ತಾವ. ನಿಮಗೆ ನೀವು ಮರಳನ್ನ ತುಂಬಿಕೊಳ್ಳುವಾಗ ಎಲ್ಲಿ ನಮಗೆ ಮರಳು ಸಿಗುತ್ತೆ ಹೆಚ್ಚಾಗಿ? ಎಲ್ಲಿ ಸಿಗುತ್ತೆ? ಹಳ್ಳ ಹರಿತಕ್ಕಂತಹ ಒಂದು ಜಾಗಗಳಲ್ಲಿ ಅಥವಾ ನದಿ ಹರಿತಕ್ಕಂತಹ ಜಾಗದಲ್ಲಿ ನಾವು ಮರಳು ಏನಿದೆ ಅದನ್ನ ತಗೊಂಡ್ ಬರ್ತೀವಿ, ಹೌದಲ್ಲ? ಸೊ ಕಾಣಿಸ್ತೀವಿ. ಸೊ ಹೀಗಾಗಿ ಅವುಗಳನ್ನ ಜಲಶಿಲೆ ಅಂತಾನು ಕರಿತೀವಿ, ದ್ವಿತೀಯ ಶಿಲೆ ಅಂತಾನು ಕರಿತೀವಿ. ಇನ್ನೊಂದ್ ಹೆಸರು ಜಲಶಿಲೆ ಎಂದು ಸಹ ನಾವು ಅದನ್ನ ಕರಿತೇವೆ. ಇವುಗಳ ನಿರ್ಮಾಣದಲ್ಲಿ ನೀರು ಬಹಳ ಮುಖ್ಯವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸುತ್ತೆ. ಇಲ್ಲಿ ಮತ್ತೆ ಕಣಶಿಲೆಗಳನ್ನ 3 ವಿಧಗಳನ್ನಾಗಿ ವಿಂಗಡಿಸಬಹುದು. 3 ವಿಧಗಳನ್ನಾಗಿ ಕಣಶಿಲೆಗಳನ್ನ ವಿಂಗಡಿಸ್ತೀವಿ ಮಕ್ಕಳು. ಯಾವ್ಯಾವು? ಅದರಲ್ಲಿ ಈ ಭೌತಿಕ ಕ್ರಿಯೆಯಿಂದಾದ ಕಣಶಿಲೆಗಳು ಮತ್ತು ರಾಸಾಯನಿಕ ಕಣದಿಂದ ಆಗಿರ್ತಕ್ಕಂತಹ ಶಿಲೆಗಳು ಎಂಬುದಾಗಿ ಪ್ರಮುಖವಾಗಿರ್ತಕ್ಕಂತಹ ವಿಂಗಡಣೆಯನ್ನ ಮಾಡ್ತೀವಿ. ಕಣಶಿಲೆಗಳನ್ನ ಪ್ರಮುಖವಾಗಿರ್ತಕ್ಕಂತಹ ವಿಧಗಳನ್ನಾಗಿ ವಿಂಗಡಣೆ ಮಾಡಬಹುದು. ಅದರಲ್ಲಿ ನಾವೇನು ಜೈವಿಕ ಶಿಲೆಗಳು ಮತ್ತು ಅಜೈವಿಕ ಶಿಲೆಗಳು, ಅಜೈವಿಕ ಶಿಲೆಗಳು ಮತ್ತು ಜೈವಿಕ ಶಿಲೆಗಳು ಅಂತ ವಿಂಗಡಣೆ ಮಾಡಿದ್ರೆ, ಅದರಲ್ಲಿ ಪ್ರಮುಖವಾಗಿ ಮತ್ತೆ ಅಜೈವಿಕ ಶಿಲೆಗಳಲ್ಲಿ ಭೌತಿಕ ಕ್ರಿಯೆಯಿಂದಾದ ಶಿಲೆಗಳು, ರಾಸಾಯನಿಕ ಕ್ರಿಯೆಯಿಂದಾದಂತಹ ಶಿಲೆಗಳು ಮತ್ತು ಜೈವಿಕ ಕ್ರಿಯೆಯಿಂದಾಗಿರ್ತಕ್ಕಂತಹ ಶಿಲೆಗಳು ಪ್ರಮುಖವಾಗಿರ್ತಕ್ಕಂಥ 3 ವಿಧಗಳನ್ನ ಇದರಡಿಯಲ್ಲಿ ನಾವು ಕಾಣಬಹುದು. ಯಾವ್ಯಾವುದು? ಭೌತಿಕ ಕ್ರಿಯೆಯಿಂದಾಗಿರ್ತಕ್ಕಂತಹ ಶಿಲೆಗಳು, ರಾಸಾಯನಿಕ ಕ್ರಿಯೆಯಿಂದಾಗಿರ್ತಕ್ಕಂತಹ ಶಿಲೆಗಳು ಮತ್ತು ಜೈವಿಕ ಕ್ರಿಯೆಯಿಂದಾಗಿರ್ತಕ್ಕಂತಹ ಶಿಲೆಗಳು ಎಂಬುದಾಗಿ ನಾವು ವಿಂಗಡಣೆಯನ್ನ ಮಾಡಿಬಿಟ್ಟು ತಿಳಿದುಕೊಳ್ಬಹುದು ಮಕ್ಕಳೇ. ಎಸ್, ಇದರಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋದ್ರೆ ಭೌತಿಕ ಕ್ರಿಯೆಯಿಂದ ಆಗಿರ್ತಕ್ಕಂತಹ ಶಿಲೆಗಳು, ನೀವು ಪುಸ್ತಕದಲ್ಲಿ ಒಂದು ಚಾರ್ಟ್ ಇದೆ ಗಮನಿಸಬಹುದು ನೀವು. ಅಜೈವಿಕ ಶಿಲೆಗಳು ಮತ್ತು ಜೈವಿಕ ಶಿಲೆಗಳು, ಭೌತಿಕ ಕ್ರಿಯೆಯಿಂದ ಆಗಿರ್ತಕ್ಕಂತಹ ಶಿಲೆಗಳು, ರಾಸಾಯನಿಕ ಕ್ರಿಯೆಯಿಂದ ಆಗಿರ್ತಕ್ಕಂತಹ ಶಿಲೆಗಳು, ಯಾವುದು ಕಲ್ಲುಪ್ಪು ಮತ್ತೆ ಜಿಪ್ಸಮ್ ಅಂತ ಏನ್ ಕರಿತೀವಿ. ರೈಟ್. ಅದರಲ್ಲಿ ಭೌತಿಕ ಕ್ರಿಯೆಯಿಂದ ಆಗಿರ್ತಕ್ಕಂತಹ ಶಿಲೆಗಳಲ್ಲಿ ಮತ್ತೆ 2 ಭಾಗವನ್ನ ಮಾಡಿರ್ತಕ್ಕಂಥವು. ಅದು ಈ ಮರಳು ಶಿಲೆಗಳು ಅಂತೇಳಿ ಕರಿತೀವಿ ಮತ್ತು ಜೇಡಿ ಶಿಲೆ ಅಂತ ಕರಿತೀವಿ. ಎರಡನೇದು ಆ ಜೈವಿಕ ಶಿಲೆಗಳಲ್ಲಿ ನಾವು ಚೂರ್ಣಾದಿತ್ಯ ಶಿಲೆಗಳು, ಏನು ಸುಣ್ಣದ ಕಲ್ಲು ಏನಿದ್ದಾವೆ, ಸೊ ಅದನ್ನ ಮತ್ತೆ ಇಂಗಾಲಾದಿತ್ಯ ಶಿಲೆಗಳು ಏನಿದೆ ಕಲ್ಲಿದ್ದಲು, ಸೊ ಈ ಶಿಲೆಗಳನ್ನ ವಿಭಾಗ ಮಾಡಿರ್ತಕ್ಕಂಥದ್ದನ್ನ ನೋಡ್ತೀವಿ. ನಿಮ್ ಪುಸ್ತಕದಲ್ಲಿ ಚಾರ್ಟ್ ಇದೆ ಮಕ್ಕಳೇ, ನೋಡಿ ಒಂದ್ಸರಿ ಬರ್ಕೊಳ್ಳಿ. ನಾವೀಗ ಈ ಭೌತಿಕ ಶಿಲೆಗಳಿಂದ ಆಗಿರ್ತಕ್ಕಂತಹ, ಏನು ಭೌತಿಕ ಕ್ರಿಯೆಯಿಂದ ಆಗಿರ್ತಕ್ಕಂತಹ ಶಿಲೆಗಳ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋದ್ರೆ, ಈ ಶಿಥಿಲೀಕರಣ ಏನಿದೆ, ಒಡೆದು ಚೂರಾಗ್ತಕ್ಕಂತಹ, ಸವಿಸುವುದು, ಏನು ಒಡೆದು ಚೂರಾಗುವ ಪ್ರಕ್ರಿಯೆ ಏನಿದೆ, ಸೊ ಅದನ್ನ ಶಿಥಿಲೀಕರಣ ಅಂತೀನಿ ಕರಿತೀವಿ. ನೆಕ್ಸ್ಟ್ ನೀವು ಬರುತ್ತೆ ಶಿಥಿಲೀಕರಣ ಅಂದ್ರೆ ಏನು ಅಂತ. ಎಸ್, ಈ ಶಿಥಿಲೀಕರಣ ಮತ್ತು ನಗ್ನೀಕರಣ, ನಗ್ನೀಕರಣ ಅಂತ ಏನ್ ಕರಿತೀವಿ. ಸೊ ಶಿಥಿಲೀಕರಣ ಮತ್ತು ನಗ್ನೀಕರಣದ ಕಾರಣದಿಂದ ಮೂಲ ಶಿಲೆಗಳಿದ್ದಾವೆ ಅಥವಾ ಮೂಲ ಕಣಗಳಿಂದ ಉತ್ಪತ್ತಿಯಾಗಿರ್ತಕ್ಕಂತಹ ಶಿಲಾಕಣಗಳಿಂದ ಈ ಶಿಲೆಗಳು ನಿರ್ಮಾಣ ಆಗ್ತವೆ. ಉದಾಹರಣೆ ಮರಳು ನೋಡಿದ್ರಲ್ಲ, ಮರಳು ಕಲ್ಲು. ಸೊ ಅದೇ ರೀತಿ ಜೇಡಿ ಶಿಲೆ, ಮೃಣ್ಮಯ ಶಿಲೆಗಳು ಅಂತ ಕರೀತಾರೆ.
ಇದನ್ನ. ಸೊ ಮರಳು ಶಿಲೆ ಮತ್ತು ಜೇಡಿ ಶಿಲೆ ಏನಿದಾವೆ, ಸೊ ಇವು ಭೌತಿಕ ಕ್ರಿಯೆಯಿಂದಾಗಿರ್ತಕ್ಕಂತಹ ಶಿಲೆಗಳು ಎಂಬುದಾಗಿ ಇವುಗಳನ್ನ ಕರೆತೇವೆ. ಇನ್ನ ಎರಡನೇದು ರಾಸಾಯನಿಕ ಕ್ರಿಯೆಯಿಂದಾಗಿರ್ತಕ್ಕಂತಹ ಶಿಲೆಗಳು. ರಾಸಾಯನಿಕ ಕ್ರಿಯೆಯಿಂದಾಗಿರ್ತಕ್ಕಂತಹ ಶಿಲೆಗಳು ಏನು, ಲವಣಾಂಶಗಳಿಂದ ಕೂಡಿರ್ತಕ್ಕಂತಹ ನೀರಿನ ದ್ರಾವಣ ಏನಿದೆ, ಲವಣಾಂಶಗಳಿಂದ ಕೂಡಿದ ನೀರಿನ ದ್ರಾವಣವು ಉಷ್ಣಾಂಶದಿಂದ ಬಾಷ್ಪೀಭವನಗೊಳ್ಳುವುದರಿಂದ, ಬಾಷ್ಪೀಭವನ ಅಂದ್ರೆ ಗೊತ್ತು ನಿಮ್ಗೆ, ಸೈನ್ಸ್ ಅಲ್ಲಿ ವಿಜ್ಞಾನ ವಿಷಯದಲ್ಲಿ ಬರುತ್ತೆ, ಅದನ್ನ ತಿಳ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ. ಈ ಬಾಷ್ಪೀಭವನದಿಂದ ರಾಸಾಯನಿಕ ಕಣಗಳು ಸಂಚಯನಗೊಂಡು ಇಂತಹ ಶಿಲೆಗಳು ನಿರ್ಮಾಣ ಆಗ್ತವೆ. ಉದಾಹರಣೆ ಈ ಕಲ್ಲುಪ್ಪು ಅಂತ ಕರಿತೀವಿ, ನಿಮ್ಗೆ ಗೊತ್ತಲ್ಲ, ನಾವೆಲ್ಲ ಬಳಸ್ತೀವಿ ಅಲ್ವಾ. ಕಲ್ಲುಪ್ಪು, ಜಿಪ್ಸಮ್ ಮತ್ತು ಇತ್ಯಾದಿ ರೀತಿಯ ಶಿಲೆಗಳನ್ನ ನಾವು ಕಾಣಬಹುದಾಗಿದೆ. ಇನ್ನು ಜೈವಿಕ ಕ್ರಿಯೆಯಿಂದಾಗಿರ್ತಕ್ಕಂತಹ ಶಿಲೆಗಳು, ಜೀವಾವಶೇಷಗಳು ಅಂತ ಏನ್ ಕರಿತೀವಿ, ಈ ಜೀವಾವಶೇಷಗಳಾಗಿರ್ತಕ್ಕಂತಹ ಈ ಜಲಚರಗಳ ಚಿಪ್ಪುಗಳು ಏನಿದ್ದಾವೆ, ನೀವು ಕಪ್ಪೆ ಚಿಪ್ಪು ಅಂತ ನೋಡಿದಿರಲ್ಲ ನೀವು, ಎಸ್, ಆ ಜೀವಾವಶೇಷಗಳ ಆ ಚಿಪ್ಪುಗಳು ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗ ಏನಿದೆ, ಈ ಪ್ರಾಣಿ ವರ್ಗದ ಪಳೆಯುಳಿಕೆಗಳು ಏನಾಗಿದ್ದಾವೆ, ಮಣ್ಣಿನಲ್ಲಿ ಸೇರಿ ಗಟ್ಟಿಯಾಗಿಬಿಟ್ಟು ಜೈವಿಕ ಕಣಶಿಲೆಗಳು ಆಗಿರ್ತಕ್ಕಂಥವು. ಎಕ್ಸಾಂಪಲ್ ನೋಡ್ಕೊಂಡ್ರೆ ಸುಣ್ಣದ ಕಲ್ಲು ಏನಿದ್ದಾವೆ, ಸೊ ಅದು ಮತ್ತೆ ಕಲ್ಲಿದ್ದಲು ಆಗಿರ್ತಕ್ಕಂಥದ್ದು. ನಿಮ್ಗೆ ಗೊತ್ತಿರ್ಬೋದು, ಈ ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ಅಂತ ಕರಿತೀವಿ. ಅವುಗಳ ಆಧಾರದಲ್ಲಿ ನಾವು ವಿವರಣೆ ಮಾಡಿದ್ರೆ ತುಂಬಾ ವಿಚಾರವನ್ನ ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡಬಹುದು. ಕಲ್ಲಿದ್ದಲು ಏನಿದೆ, ಕಲ್ಲಿದ್ದಲು ಈ ಸಸ್ಯಜನ್ಯ ಆಗಿರ್ತಕ್ಕಂಥದ್ದು, ಅಂದ್ರೆ ಸಸ್ಯಗಳಿಂದ ಆಗಿರ್ತಕ್ಕಂಥದ್ದು. ಅನೇಕ ಕಾರಣಗಳಿಂದ ಸಸ್ಯಗಳು ಅಥವಾ ದೊಡ್ಡ ದೊಡ್ಡ ಮರಗಳೇನಿದಾವೆ, ಇವು ಭೂಮಿಯಲ್ಲಿ ಒದಗಿ ಹೋಗ್ಬಿಟ್ಟು ಅಲ್ಲಿ ಒತ್ತಡದಿಂದ ಬಹಳಷ್ಟು ಉಷ್ಣಾಂಶ ಮತ್ತು ಒತ್ತಡ ಶಾಖ ಏನಿದೆ, ಸೊ ಆ ಒತ್ತಡದಿಂದ ಅವು ಅಲ್ಲೇ ಬ್ಲಾಕ್ ಆಗ್ತಕ್ಕಂಥವು, ಕಪ್ಪು ಆಗ್ತಕ್ಕಂಥವು. ಸೊ ಹಾಗಾಗಿ ಆ ಕಲ್ಲಿದ್ದಲು ನಮ್ಗೆ ಅದರಿಂದ ಸಿಗ್ತಕ್ಕಂಥದ್ದು ಅಂತೇಳಿ ಹೇಳ್ಬೋದು. ಅರ್ಥ ಆಗುತ್ತಲ್ಲ. ಸೊ ಹೀಗೆ ನಾವು ಅನೇಕ ಕಾರಣಗಳಿಂದ ಕ್ರಿಯೆಗಳು ಏನು ಕಣಶಿಲೆಗಳು ಉಂಟಾಗ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಅರ್ಥ ಆಗುತ್ತಲ್ಲ. ಕಣಶಿಲೆಗಳಲ್ಲಿ ನಾವು ಪ್ರಮುಖವಾಗಿ ಜೈವಿಕ ಅಜೈವಿಕ ಶಿಲೆಗಳಲ್ಲಿ ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮತ್ತೆ 3 ಭಾಗ ಪ್ರಮುಖವಾಗಿರ್ತಕ್ಕಂಥ ಬಿಟ್ರೆ ಭೌತಿಕ ಕ್ರಿಯೆಯಿಂದಾಗಿರ್ತಕ್ಕಂಥ ಶಿಲೆಗಳು, ರಾಸಾಯನಿಕ ಕ್ರಿಯೆಯಿಂದಾಗಿರ್ತಕ್ಕಂಥ ಶಿಲೆಗಳು ಮತ್ತು ಜೈವಿಕ ಕ್ರಿಯೆಯಿಂದಾಗಿರ್ತಕ್ಕಂತಹ ಶಿಲೆಗಳನ್ನಾಗಿ ಪ್ರಮುಖವಾಗಿರ್ತಕ್ಕಂತಹ ಭಾಗಗಳನ್ನ ಮಾಡಿದ್ವಿ. ರೈಟ್. ಇದನ್ನ ಇಂಗ್ಲಿಷ್ ಅಲ್ಲಿ ಸೆಡಿಮೆಂಟರಿ ರಾಕ್ಸ್ ಅಂತೇಳಿ ಕರಿತೀವಿ. ಮಕ್ಕಳೇ, ಸಣ್ಣದಾಗಿರ್ತಕ್ಕಂತಹ ಇದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ವಿಡಿಯೋ ತುಣುಕು ಇದೆ. ಸೊ ಇದನ್ನ ನೋಡ್ಕೊಂಡು ಬನ್ನಿ. ಸೊ ಗೊತ್ತಾಗುತ್ತೆ ನಿಮ್ಗೆ ಕಣಶಿಲೆಗಳು ಅಂದ್ರೆ ಏನು, ಹೇಗೆ ಉಂಟಾಗ್ತವೆ. ನೋಡ್ಕೊಂಡ್ ಬರೋಣ. ರೈಟ್. I was walking my dog on the beach when I noticed that the cliffs are made of horizontal stripes of rock. But what causes this? To understand this, we need to explain how sediments are formed and explain how sediments are turned into layers of new rocks. Existing rocks can be broken down into small pieces or sediments in a process called weathering. There are 3 main types of weathering. Physical weathering is caused by temperature changes. For example, in freeze-thaw weathering, water gets into cracks in the rock. When the water freezes, it expands and forces the rock apart. This happens many times, eventually breaking the rock. An example of chemical weathering is when acid rain reacts with substances in rocks. Even plants or animals can break up rocks. This is biological weathering. The sediments formed by weathering can be moved away by water, ice, wind, or gravity. The combined process of weathering and transport is called erosion. Eventually, sediments settle in one place. For example, they may sink to the bottom of the sea. This is called deposition.
more layers of sediment are deposited on top. Over millions of years, the weight of the layers above compress the ones below, and they harden into sedimentary rock in a process called compaction. Sometimes another substance seeps between the sediments and hardens, sticking or cementing the sediments together. The whole process leads to the formation of horizontal layers of sedimentary rock. So, erosion breaks old rocks into small pieces and transports the sediments. These are deposited in layers and compacted into sedimentary rocks. This explains the stripy appearance of the cliffs at the beach. Each stripe is a layer of sedimentary rock. ಎಸ್, ನೋಡ್ಕೊಂಡು ಬಂದ್ರಿ ಅನ್ಕೊಂಡಿದೀನಿ. ಸೊ ಇನ್ನ ಮತ್ತೊಂದು ವಿಧವಾಗಿರ್ತಕ್ಕಂತಹ ರೂಪಾಂತರ ಶಿಲೆ, ಮೂರನೇದಾಗಿ ನಾವು ಕೊನೆಯದಾಗಿ ರೂಪಾಂತರ ಶಿಲೆಗಳು ಎಂಬುದಾಗಿ ಅದನ್ನು ತಿಳ್ಕೊಂಡಿದೀವಲ್ಲ. ಸೊ ಆ ರೂಪಾಂತರ ಶಿಲೆಗಳು ಅಂದ್ರೆ ಏನು, ಸೊ ಆ ವಿಚಾರವಾಗಿ ಈಗ ತಿಳ್ಕೊಳ್ಳೋಣ ಮಕ್ಕಳೇ ಅಂತ ಹೇಳ್ತಾ, ರೂಪಾಂತರ ಅಂದ್ರೆ ಹೆಸರಲ್ಲೇ ಇದೆ. ಏನ್ ಹೆಸರಲ್ಲೇ ಇದೆ? ಅಗ್ನಿಶಿಲೆ, ಕಣಶಿಲೆ ಏನಿದಾವೆ, ಸೊ ಇವು ಅತ್ಯಧಿಕ ಉಷ್ಣ ಹಾಗೂ ಒತ್ತಡ ಏನಿದೆ, ಅತ್ಯಧಿಕ ಉಷ್ಣ ಮತ್ತು ಒತ್ತಡಗಳಿಂದ ಅನೇಕ ಮಾರ್ಪಾಡುವಂತವು, ಅನೇಕ ಶಿಲೆಗಳಾಗಿ ಮಾರ್ಪಾಡು ಹೊಂದಿ ರೂಪಾಂತರ ಶಿಲೆಗಳು ಹುಟ್ಟುಕೊಳ್ತವೆ, ಉತ್ಪತ್ತಿ ಆಗ್ತವೆ. ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳಿದ್ದಾವೆ. ಸೊ ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳು ಸೇರಿಬಿಟ್ಟು ಸೊ ಈ ಮೂರನೇ ವಿಧ ಯಾವುದು, ಅಗ್ನಿಶಿಲೆ ಮತ್ತು ರೂಪಾಂತರ ಕಣಶಿಲೆಗಳು ಅನೇಕ ಉಷ್ಣಾಂಶ, ಅತ್ಯಧಿಕ ಉಷ್ಣ ಮತ್ತು ಒತ್ತಡಗಳಿಂದ ಏನಾಗ್ತದೆ, ಕೆಲವೊಂದು ಶಿಲೆಗಳಾಗಿ ಮಾರ್ಪಾಡನ್ನ ಹೊಂದುತ್ತವೆ. ಸೊ ಆ ಮಾರ್ಪಾಡು ಅಂದ್ರೆ ರೂಪಾಂತರ ಬದಲಾಗ್ತವೆ, ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಗ್ತವಲ್ಲ. ಸೊ ಅಂತವುಗಳನ್ನ ನಾವು ರೂಪಾಂತರ ಶಿಲೆಗಳು ಎಂದು ಕರೀತೇವೆ. ಎಕ್ಸಾಂಪಲ್ ನಿಮ್ಗೆ ಏನಂದ್ರೆ ಈ ಗ್ರಾನೈಟ್ಸ್ ಅಂತ ಏನ್ ಕರಿತೀವಿ, ನಾವಾಗಲೇ ಹೇಳಿದ್ವಿ ಅಗ್ನಿ ಶಿಲೆಗಳಲ್ಲಿ ಅಂತಃಸರಣ ಶಿಲೆಗಳಾಗಿರ್ತಕ್ಕಂಥದ್ದು ಈ ಗ್ರಾನೈಟ್ ಏನಿದೆ, ಸೊ ಅದು ನೀಸಾಗಿ ಮಾರ್ಪಾಡಾಗುತ್ತಂತೆ. ಇನ್ನು ಏನಾದ್ರು ಬಸಾಲ್ಟ್ ಶಿಲೆ ಅಂತ ಏನ್ ಕರಿದ್ವಿ, ಸೊ ಈ ಬಸಾಲ್ಟ್ ಶಿಲೆ ಶಿಸ್ಟ್ ಎಂಬತಕ್ಕಂಥದ್ರಲ್ಲಿ ಬದಲಾಗುತ್ತೆ. ಸುಣ್ಣದ ಕಲ್ಲು ಏನಿದೆಲ್ಲ, ಸುಣ್ಣದ ಕಲ್ಲು ಅಮೃತ ಶಿಲೆಯಾಗಿ ಮಾರ್ಪಾಡಾಗುತ್ತಂತೆ. ಸೊ ನೀವು ನೋಡಿದ ಅಮೃತ ಶಿಲೆ ಅಂತ. ಎಸ್, ಇನ್ನ ಮರಳು ಶಿಲೆ ಏನಂದ್ರೆ ಸ್ಫಟಿಕದ ಶಿಲೆಯಾಗಿ ಮಾರ್ಪಾಡಾಗುತ್ತೆ. ಕಲ್ಲಿದ್ದಲು ಗ್ರಾಫೈಟ್ ಆಗುತ್ತೆ. ನೀವು ನೋಡಿದ್ರಿ ಗ್ರಾಫೈಟ್, ನಮ್ಮ ಸೀಸ್ ಪೆನ್ಸಿಲ್ ಅಲ್ಲಿ ಇರುತ್ತೆ ನೋಡಿ, ಒಳಗೆ ನಿಬ್ ಅಂತ ಏನ್ ಕರಿತೀವಲ್ಲ, ಸೊ ಅದು ಗ್ರಾಫೈಟ್ ಅಂತ ಹೇಳಿ ಕರಿತೀವಿ. ಸೊ ಈ ಕಲ್ಲಿದ್ದಲು ಏನಾಗುತ್ತೆ, ಗ್ರಾಫೈಟ್ ಆಗಿ ರೂಪಾಂತರವನ್ನ ಹೊಂದುತ್ತೆ. ಸೊ ಇದೇ ಗ್ರಾಫೈಟು ಮತ್ತೆ ಅತ್ಯಧಿಕ ಉಷ್ಣ ಮತ್ತು ಒತ್ತಡದ ಪರಿಣಾಮ ವಜ್ರವಾಗಿ ಮಾರ್ಪಾಡಾಗುತ್ತೆ. ನೋಡ್ರಿ, ನಾವು ಕಲ್ಲಿದ್ದಲು ವಜ್ರ ಆಗುತ್ತೆ, ಅದಕ್ಕೆ ನಾವು ಕಲ್ಲಿದ್ದಲನ್ನ ಕಪ್ಪು ವಜ್ರ ಅಂತ ಕರಿತೀವಿ. ಅದಕ್ಕೆ ಒಂದೆರಡು ವರ್ಷ ಅಲ್ಲ, ಅನೇಕ ನೂರಾರು ವರ್ಷಗಳು ಬೇಕಾಗ್ತಕ್ಕಂಥದ್ದು. ಕಲ್ಲಿದ್ದಲು ಗ್ರಾಫೈಟ್ ವಜ್ರವಾಗಿ ಬದಲಾಗಲಿಕ್ಕೆ ಬಹಳಷ್ಟು ಸಮಯದ ಅವಶ್ಯಕತೆ ಇರ್ತಕ್ಕಂಥದ್ದು. ಸೊ ಹೀಗೆ ನಾವು ಮೂರು ರೀತಿಯ ಶಿಲೆಗಳ ವಿಧಗಳನ್ನ ನೋಡಬಹುದು. ಸೊ ಹೀಗೆ ನಂತರದಲ್ಲಿ ನಾವೇನು ಈ ರೂಪಾಂತರ ಶಿಲೆಗಳು ಹೆಚ್ಚು ಕಠಿಣವಾಗಿರ್ತಕ್ಕಂಥವು, ಅಂದ್ರೆ ಅವುಗಳು ಹೆಚ್ಚು ಸ್ಟ್ರಾಂಗ್ ಇರ್ತವೆ ಅಂತ. ಇವುಗಳು ಅಮೂಲ್ಯವಾಗಿರ್ತಕ್ಕಂತಹ ಖನಿಜಗಳನ್ನ ಮತ್ತು ಬೆಲೆ ಬಾಳತಕ್ಕಂತಹ ಹರಳುಗಳನ್ನ ಒಳಗೊಂಡಿರ್ತಕ್ಕಂಥವು. ಗೊತ್ತಿದೆ ಏನಿದೆ, ವಜ್ರ ಇದೆ, ರೂಬಿ ಅಂತಕ್ಕಂಥದ್ದಿದೆ, ಎಮರಾಲ್ಡ್ ಅಂತಕ್ಕಂಥದ್ದು ಇತ್ಯಾದಿ ಅನೇಕ ರೀತಿಯ ಶಿಲಾವರ್ಗವನ್ನ ಹೊಂದಿರ್ತಕ್ಕಂಥದ್ದು ಈ ರೂಪಾಂತರ ಶಿಲೆಗಳು. ಸೊ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಮಕ್ಕಳೇ. ಇಷ್ಟು ರೂಪಾಂತರ ಶಿಲೆಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಅರ್ಥ ಆಯ್ತಲ್ಲ? ಏನ್ ಅರ್ಥ ಆಯ್ತು? ಅಗ್ನಿಶಿಲೆಗಳು ಅಂದ್ರೇನು, ಕಣಶಿಲೆ ಅಂದ್ರೇನು, ರೂಪಾಂತರ ಶಿಲೆ ಅಂದ್ರೇನು?
ಅಗ್ನಿಶಿಲೆಗಳು ಹೇಗೆ ಉಂಟಾಗ್ತವೆ, ಅಗ್ನಿಶಿಲೆಗಳ ವಿಧಗಳು ಯಾವ್ಯಾವು, ಅಂತಃಸರಣ ಬಹಿಸರಣ, ಕಣಶಿಲೆಗಳು ಹೇಗೆ ಉಂಟಾಗ್ತವೆ, ಸೊ ಅವುಗಳ ವಿಧಗಳು ಯಾವ್ಯಾವು. ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡಿ ಇಲ್ಲೊಂದು ಸೈಕಲ್ ಕಾಣಿಸ್ತಾ ಇದೆ ನಿಮಗೆ. ಅದು ಶಿಲಾಚಕ್ರ. ಶಿಲಾಚಕ್ರ ಅಂತಂದರೆ ಶಿಲೆಗಳು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಹೇಗೆ ಬದಲಾಗ್ತವೆ ಅನ್ನೋ ವಿಚಾರವನ್ನು ತಿಳಿಸಿಕೊಡ್ತಕ್ಕಂತಹ ಒಂದು ಚಕ್ರ ಅಂತೇಳಿ ಹೇಳ್ಬೋದು. ನಾವೇನು ಆಹಾರದ ಸರಪಳಿ ಇದೆ, ಸೊ ಅದರಂತೆಯೇ ಇದು ಒಂದು ಸರ್ಕಲ್ ಅಂಥೇಳಿ ಇದು ನಿಮಗೆ ತಿಳಿಸ್ತಾ ಹೋಗೋದು. ಮೊದಲನೇದಾಗಿ ನಾವೇನು ಮ್ಯಾಗ್ಮಾ ಅಂತೇಳಿ ಕರಿತೀವಿ. ಮ್ಯಾಗ್ಮಾ ಅಂದರೆ ಗೊತ್ತು ನಿಮಗೆ, ಏನು ಶಿಲಾಫಾಕ ಅಂತೇಳಿ ಕರಿತೀವಿ. ಸೊ ಭೂಮಿಯ ಅಂತರಾಳದಲ್ಲಿರ್ತಕ್ಕಂತಹ ಶಿಲಾಫಾಕ ಏನು ಮ್ಯಾಗ್ಮಾ ಇದೆ, ಸೊ ಈ ಮ್ಯಾಗ್ಮಾ ಭೂಮಿಯ ಮೇಲ್ಮೈ ಬಂದು ರಂಧ್ರಗಳ ಮೂಲಕ ಭೂಮಿಯ ಮೇಲ್ಮೈಗೆ ಬಂದು ಏನಾಗುತ್ತೆ, ತಂಪಾಗುವಿಕೆ ಮತ್ತು ಹರಳುಗಳ ಉತ್ಪತ್ತಿ ಅಂತ ಇದೆ. ಒಂದು ಆರಾಮಾರ್ಕ್ ತೋರಿಸ್ತಾ ಇದ್ದಾರೆ, ಗೊತ್ತಾಗೈತೆ ನಿಮಗೆ, ತಂಪಾಗುವಿಕೆ ಮತ್ತು ಹರಳುಗಳ ಉತ್ಪತ್ತಿ. ಸೊ ಈ ಮೂಲಕ ಆ ಒಂದು ಮ್ಯಾಗ್ಮಾ ಭೂಮಿಯ ಮೇಲ್ಭಾಗಕ್ಕೆ ಬಂದು ಅಥವಾ ಭೂಮಿಯ ಅಂತರಾಳದಲ್ಲಿ ಅಂತಃಸರಣ ಶಿಲೆಗಳಾಗಿ ತಂಪಾಗಿ ಘನರೂಪಕ್ಕೆ ಬಂದು ಅಗ್ನಿಶಿಲೆಗಳಾಗಿ ಮಾರ್ಪಾಡಾಗ್ತವೆ. ಸೊ ಈ ಅಗ್ನಿಶಿಲೆಗಳಾಗಿ ಮಾರ್ಪಾಡಾದ ನಂತರ ಅಗ್ನಿಶಿಲೆಗಳು ವಿವಿಧ ಮೂಲಗಳಿಂದ ಏನಾಗುತ್ತೆ, ಸವೆತ ಮತ್ತು ಸಂಚಯನಗೊಳ್ತವೆ. ಸವೆತ ಮತ್ತು ಸಂಚಯನಗೊಂಡು ಏನಾಗ್ತವೆ, ಕಣಶಿಲೆಗಳಾಗಿ ಮಾರ್ಪಾಡಾಗ್ತವೆ. ಕಣಶಿಲೆಗಳು ಗೊತ್ತಲ್ಲ ನಿಮಗೆ. ಕಣಶಿಲೆಗಳು ಅಂದರೆ ಅಗ್ನಿಶಿಲೆಗಳು ಒಡೆದು ಚೂರಾಗಿ ಅನೇಕ ನೈಸರ್ಗಿಕ ಕರ್ತೃಗಳಿಂದ ನೀರು, ಗಾಳಿ ಅಥವಾ ಪರ್ವತ, ನದಿಗಳು ಅಂತ ಕರಿತೀವಿ. ಸೊ ಇವು ಅವುಗಳನ್ನು ಒಡೆದು ಸವಿಸಿ ಕಣಶಿಲೆಗಳಾಗಿ ಮಾರ್ಪಾಡನ್ನು ಮಾಡ್ತವೆ. ಕಣಶಿಲೆಗಳು ಒತ್ತಾಗಿರುವ ಮತ್ತು ಬಂಧಿಸುವ ರೀತಿಯಲ್ಲಿ ಕಣಶಿಲೆಗಳಾಗಿ ಮಾರ್ಪಾಡನ್ನು ಹೊಂದ್ತವೆ, ಅಂದರೆ ಸವೆತ ಮತ್ತು ಸಂಚಯನಗಳಿಂದ. ನಂತರ ಕಣಶಿಲೆಗಳ ನಂತರ ಆ ಕಣಶಿಲೆಗಳು ಉಷ್ಣ ಮತ್ತು ಒತ್ತಡಗಳ ಪರಿಣಾಮವಾಗಿ ಉಷ್ಣತೆ ಹೆಚ್ಚಾಗಿ ಮತ್ತು ಒತ್ತಡ ಹೆಚ್ಚಾಗಿ ಏನಾಗ್ತಾ ಹೋಗುತ್ತೆ, ಅವು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಗ್ತಾ ಹೋಗುತ್ತೆ. ಅದನ್ನು ನಾವು ರೂಪಾಂತರ ಶಿಲೆ ಅಂತೇಳಿ ಕರಿತೀವಿ. ಈ ರೂಪಾಂತರ ಶಿಲೆ ಅಂದರೆ ಅರ್ಥ ಮಾಡ್ಕೊಳ್ಬೇಕು, ಉಷ್ಣತೆ ಮತ್ತು ಒತ್ತಡದಿಂದ ಕಣಶಿಲೆಗಳು ರೂಪಾಂತರವನ್ನು ಹೊಂದ್ತವೆ. ನೀವು ನೋಡಿದ್ದೀರಿ, ಕಲ್ಲಿದ್ದಲ್ಲಿ ಏನಾಗ್ತಾ ಹೋಗುತ್ತೆ, ಗ್ರಾಫೈಟ್ ಆಗುತ್ತೆ. ಗ್ರಾಫೈಟ್ ಏನಾಗುತ್ತೆ, ವಜ್ರವಾಗಿ ಮಾರ್ಪಾಡಾಗುತ್ತೆ. ಸೊ ಈ ರೀತಿಯಲ್ಲಿ ರೂಪಾಂತರವನ್ನು ಹೊಂದುತ್ತವೆ. ಮತ್ತೆ ಒಂದಿದೆ, ರೂಪಾಂತರ ಶಿಲೆ ಏನಾಗುತ್ತೆ, ಅನೇಕ ವಿಧಾನಗಳ ಮೂಲಕ ಕರಗುತ್ತೆ. ಸೊ ಅಂದರೆ ಆ ಕರಗಿ ಮತ್ತೆ ಏನಾಗ್ತಾ, ಅದು ಮತ್ತೆ ಭೂಮಿಯ ಅಂತರಾಳಕ್ಕೆ ಪ್ರವೇಶಿಸುತ್ತೆ. ಭೂಮಿಯ ಅಂತರಾಳಕ್ಕೆ ಪ್ರವೇಶಿಸಿ ಮ್ಯಾಗ್ಮಾವಾಗಿ ಪರಿವರ್ತನೆಯನ್ನು ಹೊಂದುತ್ತೆ. ಸೊ ಹೀಗೆ ಇದು ಒಂದು ಕಾಲಚಕ್ರ ರೂಪದಲ್ಲಿ ಆ ಒಂದು ಶಿಲಾಚಕ್ರ ಅಂತೇಳಿ ಹೇಳ್ಬೋದು. ನೋಡಿ, ಇಲ್ಲಿ ಅಗ್ನಿಶಿಲೆಯು ಉಷ್ಣ ಮತ್ತು ಒತ್ತಡದಿಂದ ರೂಪಾಂತರ ಶಿಲೆಯಾಗಿ ಬದಲಾಗುತ್ತೆ. ರೂಪಾಂತರ ಶಿಲೆಗಳು ಸವೆತ ಮತ್ತು ಸಂಚಯನಗಳುಂಟಾಗಿ ಮತ್ತೆ ಕಣಶಿಲೆಗಳಾಗಿ ಮಾರ್ಪಾಡಾಗುತ್ತೆ. ಸೊ ಈ ರೀತಿಯಲ್ಲಿ ಒಂದಕ್ಕೊಂದು ಅತ್ಯಂತ ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರತಕ್ಕಂತಹ ಒಂದು ಇದು ಒಂದು ಕಣಶಿಲೆಗೆ ಸಂಬಂಧಪಟ್ಟಂಥ, ಅಂದರೆ ಇಡೀ ಶಿಲಾಚಕ್ರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ಇಷ್ಟು ಅರ್ಥ ಆಯಿತು ಅಂದ್ಕೊಂಡಿದ್ದೆ. ಇದನ್ನು ಈ ಒಂದು ಶಿಲಾಚಕ್ರದ ಚಿತ್ರವನ್ನು ಬರೆದು ನೀವು ಅದನ್ನು ಗುರುತು ಮಾಡಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿ ಮಕ್ಕಳೇ. ಅರ್ಥ ಆಯ್ತಲ್ಲ? ಓಕೆ, ಇಷ್ಟು ಶಿಲಾಚಕ್ರದ ಬಗ್ಗೆ ಇರತಕ್ಕಂತಹ ಮಾಹಿತಿ ನಿಮಗೆ. ಹಾಗೇನೆ ನಂತರದಲ್ಲಿ ನಾವು ರೂಪಾಂತರ ಶಿಲೆಗಳು ಅಂತ ಕರಿತೀವಿ. ಸೊ ರೂಪಾಂತರ ಶಿಲೆಗಳು, ಅಗ್ನಿಶಿಲೆಗಳು ಮತ್ತೆ ಕಣಶಿಲೆಗಳು ಹೇಗೆ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬರುತ್ತೆ ಅನ್ನೋ ವಿಚಾರವಾಗಿ ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದೀವಿ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಮಕ್ಕಳೇ? ಎಸ್, ನಾವು ಮುಂದಿನ ತರಗತಿಯಲ್ಲಿ, ಇಲ್ಲಿಗೆ ಈ ತರಗತಿ ಎಷ್ಟು ಸಾಕು ಅನ್ಕೊಂಡಿದ್ದೀನಿ. ಸೊ ಮುಂದಿನ ತರಗತಿಯಲ್ಲಿ ನಾವು ಈ ಭೂಚಿಪ್ಪಿನ ಶಕ್ತಿಗಳು ಅಂತ ಏನ್ ಕರಿತೀವಿ
ಅದರಲ್ಲಿ ಅಂತರ್ಜನಿತ ಶಕ್ತಿಗಳು ಮತ್ತು ಬಾಹ್ಯ ಶಕ್ತಿಗಳು. ಅಂತರ್ಜನಿತ ಶಕ್ತಿಗಳಲ್ಲಿ ನಾವೇನು ಜ್ವಾಲಾಮುಖಿಗಳು ಏನ್ ಕರಿತೀವಿ, ಸೊ ಇದು ಈಗಾಗಲೇ ತಿಳ್ಕೊಂಡಿದ್ವಿ. ಜ್ವಾಲಾಮುಖಿ ಹೇಗ್ ಬರುತ್ತೆ, ಲಾವಾರಸ ಅಂತ ಏನ್ ಕರಿತೀವಿ, ಮ್ಯಾಗ್ಮಾ ಅಂತ ಏನ್ ಕರಿತೀವಿ. ಸೊ ಮ್ಯಾಗ್ಮಾ ಹೊರಗೆ ಬಂದದ್ದು ಹೆಂಗೆ ಅಂದ್ರೆ ಇದು ಜ್ವಾಲಾಮುಖಿಯ ರೂಪವನ್ನು ತಾಳಿ ಭೂಮಿಯ ಅಂತರಾಳದಿಂದ ಹೊರಗೆ ಬರುತ್ತೆ. ಸೊ ಅಂತರ್ಜನಿತ ಶಕ್ತಿ ಅಂತ ಏನ್ ಕರಿತೀವಿ ಜ್ವಾಲಾಮುಖಿಗಳ ಬಗ್ಗೆ. ಮತ್ತೆ ಭೂಕಂಪ ಅಂತ ಏನ್ ಕರಿತೀವಿ, ಭೂಮಿ ಕಂಪಿಸುವುದು, ಭೂಕಂಪನಗಳು ಅಂತ ಏನ್ ಕರಿತೀವಿ. ಸೊ ಈ ಭೂಕಂಪಗಳ ಬಗ್ಗೆ ನಂತರದಲ್ಲಿ ನಾವು ಈ ಬಾಹ್ಯ ಶಕ್ತಿಗಳಾಗಿರ್ತಕ್ಕಂತಹ ಮಾರುತಗಳು, ಶಿಥಿಲೀಕರಣ, ಭೂನಗ್ನೀಕರಣ ಅಂತ ಕರಿತೀವಿ. ಸೊ ಇವುಗಳ ವಿಚಾರವಾಗಿ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ, ಮಕ್ಕಳೇ ನಿರಂತರವಾಗಿ ನೀವು ಕಲಿತಾ ಇರಿ, ಕಲಿಕೆಯನ್ನ ಮುಂದುವರಿಸ್ತಾ ಇರಿ ಅಂತ ಹೇಳ್ತಾ, ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತಹ ಒಂದು ಸಣ್ಣ ಹೋಮ್ವರ್ಕ್ ಇದೆ. ಹೋಮ್ವರ್ಕ್ನ ಪ್ರಶ್ನೆ ಬರ್ಕೊಳ್ರಿ. ಪ್ರಶ್ನೆ, ಶಿಲೆಗಳ ವಿಧಗಳು ಯಾವುವು, ವಿವರಿಸಿ ಅಂತ. ಶಿಲೆಗಳ ವಿಧಗಳು ಯಾವುವು ಅಂತ ಹೇಳಿದ ತಕ್ಷಣ ನಾವು ಅಗ್ನಿಶಿಲೆ, ಕಣಶಿಲೆ, ರೂಪಾಂತರ ಶಿಲೆ ಅಂತ ಬರ್ಬಿಟ್ಟು ಅವುಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ವಿವರಣೆಯನ್ನ ಅದರಲ್ಲಿ ನೀಡಬೇಕಾಗುತ್ತೆ. ಅರ್ಥ ಆಯ್ತು ಮಕ್ಕಳೇ? ರೈಟ್. ಇಷ್ಟು ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತಹ ಮಾಹಿತಿ ನಿಮ್ಗೆ. ಸೊ ಇನ್ನು ಮುಂದಿನ ತರಗತಿಯಲ್ಲಿ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ಕಲಿಕೆಯನ್ನ ಮುಂದುವರಿಸ್ತಾರೆ ಅಂತ ಹೇಳ್ತಾ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.